ಯಾವುದು ಸಾಧ್ಯ ಮತ್ತು ಯಾವುದು ಅಸಾಧ್ಯ ಎಂಬುದನ್ನು ನೋಡುವುದು ಪ್ರಕೃತಿಯ ಕೆಲಸ, ನಿಮ್ಮದಲ್ಲ. ಬಯಸಿದ ವಿಷಯಗಳನ್ನು ಸಾಧಿಸಲು ಶ್ರಮಿಸುವುದು ನಿಮ್ಮ ಕೆಲಸ. ಈ ಭೂಮಿಯಲ್ಲಿ ಇದುವರೆಗೆ ನಡೆಯದಿರುವುದು ನಾಳೆಯೂ ಆಗಬಹುದು. ನೀವು ಏನನ್ನು ಮಾಡದೆ ನಿಮಗೆ ಬೇಕಾದುದನ್ನು ಪ್ರದರ್ಶಿಸಬಹುದು. ಜೀವನವು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನಡೆಯಬೇಕಾದರೆ ಮೊದಲು ನೀವು ಹೇಗೆ ಯೋಚಿಸುತ್ತೀರಿ ಮತ್ತು ನಿಮ್ಮ ಆಲೋಚನಾ ಪ್ರಕ್ರಿಯೆಯಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದು ನಿಮ್ಮ ಆಲೋಚನೆಯು ವಾಸ್ತವವಾಗುತ್ತದೆಯೇ ಅಥವಾ ಆಲೋಚನೆಯಾಗಿ ಉಳಿಯುತ್ತದೆಯೇ ಎಂಬುದನ್ನು ನಿರ್ಧರಿಸುತ್ತದೆ. ನಿಮ್ಮ ಮನಸ್ಸನ್ನು ಒಂದು ನಿರ್ದಿಷ್ಟ ಮಟ್ಟದ ಸಂಘಟನೆಗೆ ಸಂಘಟಿಸುವುದು ಇಡೀ ವ್ಯವಸ್ಥೆಯನ್ನು ಕ್ರಮವಾಗಿ ಹೊಂದಿಸುತ್ತದೆ. ನಿಮ್ಮ ದೇಹ, ನಿಮ್ಮ ಭಾವನೆ, ನಿಮ್ಮ ಶಕ್ತಿ, ನಿಮ್ಮ ಎಲ್ಲ ಆಯಾಮಗಳು, ನಿಮ್ಮ ಭೌತಿಕ ದೇಹ, ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಮೂಲಭೂತ ಜೀವನ ಶಕ್ತಿಗಳು ಒಂದೇ ದಿಕ್ಕಿನಲ್ಲಿ ಸಂಘಟಿತವಾದಾಗ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಸಂಘಟಿತವಾಗುತ್ತದೆ. ನೀನು ಹೀಗೆ ಆದಾಗ ಬೆರಳು ಎತ್ತದೆ ಏನು ಬೇಕಾದರೂ ನಡೆಯುತ್ತದೆ. ನೀವು ಏನನ್ನು ಮಾಡದೆಯೂ ಅದು ಸಂಭವಿಸುತ್ತದೆ. ನೀವು 4 ಆಯಾಮಗಳನ್ನು ಜೋಡಿಸಿದರೆ ಮತ್ತು ಅವುಗಳನ್ನು ಒಂದು ದಿಕ್ಕಿನಲ್ಲಿ ಸ್ವಲ್ಪ ಸಮಯದವರೆಗೆ ಸ್ಥಿರವಾಗಿರಿಸಿದರೆ, ಇದೀಗ ನಿಮ್ಮ ಮನಸ್ಸು ಪ್ರತಿ ಕ್ಷಣವೂ ತನ್ನ ದಿಕ್ಕನ್ನು ಬದಲಾಯಿಸುತ್ತಿದೆ. ನೀವು ಎಲ್ಲೋ ಹೋಗಬೇಕೆಂದು ಬಯಸುತ್ತೀರಿ ಮತ್ತು ಪ್ರತಿ 2 ಹಂತಗಳಲ್ಲಿ ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತೀರಿ. ಆದ್ದರಿಂದ ಕಾಕತಾಳೀಯವಾಗಿ ಸಂಭವಿಸದ ಹೊರತು ನಿಮ್ಮ ಗಮ್ಯಸ್ಥಾನವನ್ನು ತಲುಪುವುದು ತುಂಬಾ ಕಷ್ಟಕರವಾಗಿರುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಸಂಘಟಿಸಿ ಇಡೀ ವ್ಯವಸ್ಥೆಗೆ ಅನುಕೂಲವಾಗುವಂತೆ ಮಾಡುವುದು ಮತ್ತು ಮೂಲಭೂತ ಆಯಾಮಗಳನ್ನು ಒಂದೇ ದಿಕ್ಕಿನಲ್ಲಿ ಜೋಡಿಸುವುದು. ನೀವು ಇದನ್ನು ಮಾಡಿದರೆ ನೀವು ಕಲ್ಪವೃಕ್ಷ. ನೀವು ಏನನ್ನು ಬಯಸುತ್ತೀರೋ ಅದು ಸಂಭವಿಸುತ್ತದೆ. ನಾವು ಈ ರೀತಿಯ ಸಾಮರ್ಥ್ಯವನ್ನು ಹೊಂದಿದಾಗ ನಮ್ಮ ದೈಹಿಕ, ಭಾವನಾತ್ಮಕ ಮತ್ತು ಮಾನಸಿಕ ಆಯಾಮಗಳನ್ನು ನಿಯಂತ್ರಿಸುವುದು ಮತ್ತು ದಿಕ್ಕಿನಲ್ಲಿರುವುದು ಬಹಳ ಮುಖ್ಯ. ಹಾಗಾಗದಿದ್ದರೆ ನಮ್ಮ ವಿನಾಶಕ್ಕೆ ನಾವೇ ಕಾರಣರಾಗುತ್ತೇವೆ. ಅದು ನಮ್ಮ ಸಮಸ್ಯೆಯಾಗುತ್ತದೆ. ನಾವು ನಮ್ಮ ಜೀವನವನ್ನು ಸುಂದರ ಮತ್ತು ಸುಲಭಗೊಳಿಸಬೇಕು. ಈ ಎಲ್ಲಾ ಸಮಸ್ಯೆಗಳು ಮೂಲವಾಗಿದ್ದರೆ ಮನಸ್ಸನ್ನು ಸಂಘಟಿಸುವುದು ಎಂದರೆ ವಿಷಯಗಳನ್ನು ಸಂಘಟಿಸುವುದು ಅಲ್ಲ, ಆದರೆ ಜನರನ್ನು ಜಾಗೃತಗೊಳಿಸುವುದು. ಎಲ್ಲಾ ನಿರೀಕ್ಷೆಗಳನ್ನು ಮೀರಿ ಜನರು ಏನನ್ನು ಕೇಳಿದರೂ ಅದು ಅವರಿಗೆ ನಿಜವಾಗುತ್ತದೆ ಎಂಬ ಮಾತು ಕೇಳಿ ಬಂದಿದೆ. ಇದು ಸಾಮಾನ್ಯವಾಗಿ ನಂಬಿಕೆ ಇರುವವರಿಗೆ ಸಂಭವಿಸುತ್ತದೆ. ನೀವು ಮನೆ ನಿರ್ಮಿಸಲು ಬಯಸುತ್ತೀರಿ ಎಂದು ಭಾವಿಸೋಣ. ಅಯ್ಯೋ, ಮನೆ ಕಟ್ಟಬೇಕು, ಅದಕ್ಕೆ 50 ಲಕ್ಷ ಬೇಕು, ನನ್ನ ಜೇಬಿನಲ್ಲಿ 50 ರೂಪಾಯಿ ಇದೆ ಎಂದು ಯೋಚಿಸತೊಡಗಿದರೆ ಅದು ಆಗುವುದಿಲ್ಲ, ಅದು ಸಾಧ್ಯವಾಗುವುದಿಲ್ಲ, ಸಾಧ್ಯವೇ ಇಲ್ಲ ಎಂದು ಹೇಳಿದ ತಕ್ಷಣ ನನಗೆ ಇದು ಬೇಡ ಎನ್ನುತ್ತಿದ್ದೀರಿ. ಒಂದು ಹಂತದಲ್ಲಿ ನೀವು ಬಯಸಿದ ಬಯಕೆಯನ್ನು ನೀವು ರಚಿಸುತ್ತಿದ್ದೀರಿ. ಇನ್ನೊಂದು ಹಂತದಲ್ಲಿ ನನಗೆ ಇದು ಬೇಡ ಎಂದು ಹೇಳುತ್ತಿದ್ದೀರಿ. ಹಾಗಾಗಿ ಈ ಹೋರಾಟದಲ್ಲಿ ಅದು ನಡೆಯದೇ ಇರಬಹುದು. ಜೀವನವು ನಿಮ್ಮ ಪ್ರಕಾರ ನಡೆಯಬೇಕೆಂದು ನೀವು ಬಯಸಿದರೆ, ಏಕೆಂದರೆ ಇದೀಗ ನಿಮ್ಮ ಸಂತೋಷಗಳು ಮತ್ತು ನಿಮ್ಮ ಯೋಗಕ್ಷೇಮವು ಇದನ್ನು ಆಧರಿಸಿದೆ. ನೀವು ಅತೃಪ್ತರಾಗಿದ್ದರೆ ಜೀವನವು ನೀವು ಬಯಸಿದಂತೆ ನಡೆಯುತ್ತಿಲ್ಲ ಎಂಬ ಕಾರಣದಿಂದಾಗಿ. ಹೌದು, ಅಷ್ಟೇ. ಆದ್ದರಿಂದ ಜೀವನವು ನೀವು ಬಯಸಿದಂತೆ ನಡೆಯದಿದ್ದರೆ ನೀವು ಅತೃಪ್ತರಾಗಿರುತ್ತೀರಿ. ಜೀವನವು ನಿಮ್ಮ ಪ್ರಕಾರ ನಡೆದರೆ ನೀವು ಸಂತೋಷವಾಗಿರುತ್ತೀರಿ. ಇದು ಸರಳವಾಗಿದೆ. ಆದ್ದರಿಂದ ಜೀವನವು ನಿಮ್ಮ ಪ್ರಕಾರ ನಡೆಯಬೇಕಾದರೆ ಮೊದಲು ನೀವು ಹೇಗೆ ಯೋಚಿಸುತ್ತೀರಿ? ನಿಮ್ಮ ಆಲೋಚನೆಗಳಲ್ಲಿ ಎಷ್ಟು ಗಮನವಿದೆ? ನಿಮ್ಮ ಆಲೋಚನೆ ಎಷ್ಟು ಸ್ಥಿರವಾಗಿದೆ ಮತ್ತು ಚಿಂತನೆಯ ಪ್ರಕ್ರಿಯೆಯಲ್ಲಿ ಎಷ್ಟು ಶಕ್ತಿಯಿದೆ? ನಿಮ್ಮ ಆಲೋಚನೆಯು ರಿಯಾಲಿಟಿ ಆಗುತ್ತದೆಯೇ ಅಥವಾ ಆಲೋಚನೆಯಾಗಿ ಉಳಿದಿದೆಯೇ ಎಂಬುದನ್ನು ಇದು ನಿರ್ಧರಿಸುತ್ತದೆ. ವ್ಯತಿರಿಕ್ತ ಆಲೋಚನೆಗಳನ್ನು ಸೃಷ್ಟಿಸುವ ಮೂಲಕ ನೀವು ಅಡೆತಡೆಗಳನ್ನು ಸೃಷ್ಟಿಸುತ್ತೀರಾ ಎಂಬುದನ್ನು ಸಹ ಇದು ನಿರ್ಧರಿಸುತ್ತದೆ. ಏನಾದರೂ ಸಾಧ್ಯವೋ ಇಲ್ಲವೋ? ಇದು ಮಾನವೀಯತೆಯನ್ನು ನಾಶ ಮಾಡುತ್ತಿದೆ. ಇದು ಪ್ರಕೃತಿಯ ಕೆಲಸ. ನೀವು ಇಲ್ಲಿ ಕುಳಿತಿದ್ದೀರಿ.
ನಾನು ನಿಮಗೆ 2 ಪ್ರಶ್ನೆಗಳನ್ನು ಕೇಳಿದರೆ, ಕೇಳುವ ಮತ್ತು ಉತ್ತರಿಸುವ ಮೂಲಕ ನೀವು ಈಗ ಕುಳಿತಿರುವ ಸ್ಥಳದಿಂದ ಹಾರಬಹುದೇ? ನೀವು ಇಲ್ಲಿಂದ ಎದ್ದು ನಡೆಯಲು ಸಾಧ್ಯವಿಲ್ಲ ಎಂದು ನೀವು ಹೇಳಬಹುದು. ಇದಕ್ಕೆ ನಮ್ಮ ಆಧಾರವೇನು? ನೀವು ಓದುತ್ತಿಲ್ಲ, ನೀವು ನಡೆಯುತ್ತಿದ್ದೀರಿ. ಜೀವನದ ಅನುಭವವೇ ಆಧಾರ. ಅನೇಕ ಬಾರಿ ನೀವು ಎದ್ದೇಳಿದ್ದೀರಿ ಮತ್ತು ನಡೆದಿದ್ದೀರಿ, ಎಂದಿಗೂ ರೆಕ್ಕೆಗಳಿಂದ ತುಂಬಿಲ್ಲ. ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಹಿಂದಿನ ಜೀವನದ ಅನುಭವಗಳನ್ನು ಆಧರಿಸಿ ಏನಾದರೂ ಸಾಧ್ಯವೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುತ್ತೀರಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಇಲ್ಲಿಯವರೆಗೆ ಸಂಭವಿಸದಿರುವುದು ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸುವುದಿಲ್ಲ ಎಂದು ನೀವು ನಿರ್ಧರಿಸಿದ್ದೀರಿ. ಇದು ಮಾನವೀಯತೆ ಮತ್ತು ಮಾನವೀಯ ಭಾವನೆಗಳಿಗೆ ಮಾಡಿದ ಅವಮಾನ. ಈ ಭೂಮಿಯಲ್ಲಿ ಇದುವರೆಗೆ ನಡೆಯದಿರುವುದು ನಾಳೆಯೂ ಆಗಬಹುದು. ಮಾನವರು ಅದನ್ನು ಸಾಮೂಹಿಕ ವಾಸ್ತವತೆಯನ್ನು ಮಾಡಬಹುದು. ಆದ್ದರಿಂದ ಯಾವುದು ಸಾಧ್ಯ ಮತ್ತು ಯಾವುದು ಅಸಾಧ್ಯ, ಅದು ನಿಮ್ಮ ಕೆಲಸವಲ್ಲ. ಇದು ಪ್ರಕೃತಿಯ ಕೆಲಸ. ಪ್ರಕೃತಿ ನಿರ್ಧರಿಸುತ್ತದೆ. ನಿಮಗೆ ನಿಜವಾಗಿಯೂ ಬೇಕಾದುದನ್ನು ನೀವು ನೋಡುತ್ತೀರಿ ಮತ್ತು ಅದಕ್ಕಾಗಿ ಕೆಲಸ ಮಾಡಿ. ಮತ್ತು ನಿಮ್ಮ ಆಲೋಚನೆಯನ್ನು ಶಕ್ತಿಯುತ ರೀತಿಯಲ್ಲಿ ಸಿದ್ಧಪಡಿಸಿದರೆ, ಯಾವುದೇ ವ್ಯತಿರಿಕ್ತ ಆಲೋಚನೆಗಳಿಲ್ಲದೆ ಆಲೋಚನಾ ಪ್ರಕ್ರಿಯೆಯಲ್ಲಿ ಆಲೋಚನಾ ಪ್ರಕ್ರಿಯೆಯ ತೀವ್ರತೆಯು ಕಡಿಮೆಯಾದರೆ, ಮೊದಲ ಮತ್ತು ಪ್ರಮುಖ ವಿಷಯವೆಂದರೆ ನಿಮಗೆ ಬೇಕಾದುದನ್ನು ತಿಳಿದುಕೊಳ್ಳುವುದು. ನಿಮಗೆ ಏನು ಬೇಕು ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ಅದನ್ನು ತಯಾರಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ನಿಮಗೆ ನಿಜವಾಗಿಯೂ ಬೇಕಾದುದನ್ನು ನೀವು ನೋಡಿದರೆ, ಪ್ರತಿಯೊಬ್ಬ ಮನುಷ್ಯನು ಸಂತೋಷದಿಂದ ಬದುಕಲು ಬಯಸುತ್ತಾನೆ, ಶಾಂತಿಯುತವಾಗಿ ಬದುಕಲು ಬಯಸುತ್ತಾನೆ. ಮನುಷ್ಯರು ತಮ್ಮ ಸಂಬಂಧಗಳು ಪ್ರೀತಿಯಿಂದ ತುಂಬಿರಬೇಕೆಂದು ಬಯಸುತ್ತಾರೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಪ್ರತಿಯೊಬ್ಬ ಮನುಷ್ಯನು ಒಳಗೆ ಸಂತೋಷವಾಗಿರಲು ಬಯಸುತ್ತಾನೆ ಮತ್ತು ತನ್ನ ಸುತ್ತಲೂ ಸಂತೋಷವನ್ನು ಬಯಸುತ್ತಾನೆ. ಇದು ನಮಗೆ ಬೇಕಾಗಿದ್ದರೆ ಅದನ್ನು ನೇರವಾಗಿ ಪರಿಹರಿಸಲು ಮತ್ತು ಅದನ್ನು ಮಾಡಲು ಬದ್ಧರಾಗಲು ಇದು ಸಮಯ ಎಂದು ನಾನು ಭಾವಿಸುತ್ತೇನೆ. ನಿಮ್ಮನ್ನು ನಿಜವಾಗಿಯೂ ಒಳ್ಳೆಯದನ್ನು ಮಾಡಲು ನೀವು ಬದ್ಧರಾಗಿರುವಾಗ ನಿಮ್ಮ ಮನಸ್ಸು ಸಂಘಟಿತವಾಗುತ್ತದೆ. ನಿಮ್ಮ ಮನಸ್ಸು ಸಂಘಟಿತವಾದಾಗ ನಿಮ್ಮ ಭಾವನೆಗಳು ಸಂಘಟಿತವಾಗುತ್ತವೆ. ಆಲೋಚನೆಯೊಂದಿಗೆ ಭಾವನೆಯ ಸಂಪರ್ಕವು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಸಂಘಟಿಸಿದಾಗ ನೀವು ಆ ದಿಕ್ಕಿನಲ್ಲಿ ಒಲವು ತೋರುತ್ತೀರಿ. ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಆರಾಧನೆಗಳು ಸಂಘಟಿತವಾದಾಗ ನಿಮ್ಮ ದೇಹವು ಸಂಘಟಿತವಾಗುತ್ತದೆ. ಇವೆಲ್ಲವನ್ನು ಒಂದೇ ದಿಕ್ಕಿನಲ್ಲಿ ಆಯೋಜಿಸಿದಾಗ ನೀವು ಬಯಸಿದ ವಿಷಯಗಳು ಮತ್ತು ಸಾಮರ್ಥ್ಯಗಳನ್ನು ಅದ್ಭುತವಾಗಿ ಪ್ರದರ್ಶಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಜೀವನದ ಪ್ರತಿ ಕ್ಷಣವೂ ನಿಮ್ಮೊಳಗೆ ಕೆಲಸ ಮಾಡುವ, ಸೃಷ್ಟಿಯ ಮೂಲವಾದ ದೇವರಂತೆ ನೀವು ರಚಿಸುವ ಮತ್ತು ಪ್ರಕಟಗೊಳ್ಳುವ ಸಾಮರ್ಥ್ಯವನ್ನು ನೀವು ಹೊಂದಿರುತ್ತೀರಿ. ನೀವು ಆ ಆಯಾಮವನ್ನು ತಲುಪಿದ್ದೀರಾ ಅಥವಾ ಇಲ್ಲವೇ ಎಂಬುದು ಮುಖ್ಯ ವಿಷಯ. ನಿಮ್ಮ ಜೀವನದ 4 ಮೂಲಭೂತ ಅಂಶಗಳನ್ನು ಸಂಘಟಿಸುವ ಮೂಲಕ ನೀವು ವಿಷಯಗಳನ್ನು ಪಡೆಯುತ್ತೀರಿ. ಇದಕ್ಕಾಗಿ ವಿಧಾನಗಳು ಮತ್ತು ತಂತ್ರಗಳಿವೆ. ಯೋಗವು ಅದರ ಸಂಪೂರ್ಣ ವಿಜ್ಞಾನವಾಗಿದೆ, ಸಂಪೂರ್ಣ ತಂತ್ರಜ್ಞಾನವಾಗಿದೆ. ನಾವು ಯೋಗವನ್ನು ಹೇಳುವಾಗ ಸೃಷ್ಟಿಯ ತುಣುಕಿನಿಂದ ನಿಮ್ಮನ್ನು ಸೃಷ್ಟಿಕರ್ತರಾಗಿ ಸೃಷ್ಟಿಸುವುದು, ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನು ಅವರ ಸೃಷ್ಟಿಯ ಮೂಲವನ್ನು ತಲುಪಲಿ, ಆದ್ದರಿಂದ ಅವರು ಇಲ್ಲಿ ಸೃಷ್ಟಿಕರ್ತರಾಗಿ ಕೆಲಸ ಮಾಡಬಹುದು ಎಂಬುದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಕೇವಲ ಸೃಷ್ಟಿಯಾಗಿ ಅಲ್ಲ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.